ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿ ಊರಿಗೆ ಹೋಗ್ಬೇಕಂತ ಮಾಡಿದ್ದೀವಿ. ಅದಕ್ಕೆ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಸೌಜು ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ನನಗೆ ಬ್ಯಾಗ್ ಪ್ಯಾಕಿಂಗ್ ಮಾಡೋದ್ರಲ್ಲಿ ಅವನಿಗೆ ಬ್ಯಾಗ್ ಜೊತೆ ಫುಲ್ ಆಟ ಆಡ್ಕೋತ ಕೂತ್ಬಿಟ್ಟು ಅವನು ನನಗೆ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕಂತ ನಂದೊಂದಂದರೆ ಅವ್ನಿಗೆ ಆಟ ಆಡೋದೇ ಒಂದು ಚಿಂತೆ ಆಗಿಬಿಟ್ಟಿತ್ತು. ನನಗೆ ಬ್ಯಾಗ್ ಪ್ಯಾಕಿಂಗ್ ಮಾಡಲಿಕ್ಕೆ ಅಷ್ಟೇ ಕೊಡ್ತಿದ್ದೆ. ಅದ್ರ ಮೇಲೆ ಹತ್ತೋದು ಇಳಿಯೋದು, ಅದ್ರ ಮೇಲೆ ಕೂಡೋದು, ಅದನ್ನೇ ಎಳೆದಾಡೋದು ಈ ಥರ ಮಾಡ್ತಾಯಿದ್ದ. ಹಾಗೆ ಹೀಗೆ ಅವನ್ನ ಸರಿಸಿ ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಅವನು ಬಿಡ್ತಾನೆ ಇದ್ದಿದ್ದಿಲ್ಲ. ಅಷ್ಟೇ ಅವ್ನಿಗೆ ಚೆಂದ ಅನಿಸ್ಬಿಟ್ಟಿತ್ತು ಆ ಬ್ಯಾಗು ಅಂತ ಹೇಳಿ ಅವನಿಗೆ ಕರ್ಕೊಂಡು ನಾನು ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕಂತ ಹೇಳಿ ಮಾಡಿದೆ. ನೋಡಿ ಫ್ರೆಂಡ್ಸ್, ಸೌಜುನು ಎಲ್ಲ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಅವ್ನು ಏನೇನು ತೊಗೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೆ. ಅವನು ತೋರಿಸ್ಲಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ನನಗೆ ಏನು ಬೇಕಾದರೂ ಐಟಮ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ವಾಸ್ತುಶಾಂತಿಗೆ ನಾವು ಹೋಗಬೇಕಾಗಿತ್ತು. ಅದಕ್ಕೆ ನಾನು ಬಟ್ಟೆ ತೆಗೆದು ಇಟ್ಕೊಂಡಿದ್ದೆ. ಅಲ್ಲೇ ಸೀರೆ ಇಟ್ಕೋಬೇಕಂತ ಹೇಳಿ ನಾನು ಜೊತೆ ಸೀರೆನೂ ತೊಗೊಂಡಿದ್ದೀನಿ. ಸೌಜುನು ಎಲ್ಲ ನೋಡಿ ಫ್ರೆಂಡ್ಸ್, ಸೌಜು ಏನೇನು ತೊಗೊಂಡಿನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೌಜಿಗೊಂದು ಶರ್ಟು ಮತ್ತು ಪ್ಯಾಂಟ್ ತೊಗೊಂಡಿದ್ದೆ, ಮತ್ತು ಅವನಿಗೆ ಹ್ಯಾಂಡ್ ಕರ್ಚೀಪ್ ಇರಲಿ ಅಂತ ಹೇಳಿ ತೊಗೊಂಡಿದ್ದೆ. ಸ್ವೆಟರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಪುಣೆದೆಲ್ಲ ತುಂಬ ತಂಪಿದೆ ಅಂತ ಹೇಳಿ ಸ್ವೆಟರ್ ತೊಗೊಂಡು ಅವನು ಟಾವೆಲ್ ತೊಗೊಂಡಿದ್ದೀನಿ. ಹೀಗೆ ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೀನಿ. ಇವೆಲ್ಲ ಇಟ್ಕೊಂಡ್ರೆ ಸೌಜು ಬಟ್ಟೆನ ಬ್ಯಾಗ್ ಒಳಗೆ ಹಾಕಬೇಕಂತಂತಂದರೆ ಕೂತ್ಬಿಟ್ಟಿದ್ದ ಅವನು. ತೆಗಿ ಅಂತಂದ್ರೂ ಬಿಡ್ತಾಯಿಲ್ಲ. ಅದನ್ನು ಜಿಪ್ ಓಪನ್ ಮಾಡೋದು ಅವ್ನಿಗೆ ಅಷ್ಟೇ ಕಾಯ್ಕೊಂಡು ಕೂತಿದ್ದ. ಅದರಲ್ಲಿ ಏನಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು ಅವನಿಗೆ. ಈಗ ಹೇಗೆ ಓಪನ್ ಮಾಡ್ತಾ ಇದ್ದಾನೆ ನೋಡಿ, ಅವನೇನೋ ಓಪನ್ ಮಾಡ್ತಾ ಇದ್ದ. ಈಗ ಅವ್ನಿಗೆ ಎಷ್ಟು ಖುಷಿಯಾಗಿಬಿಡ್ತು ಅಂತಂತಂದ್ರೆ ಅದನ್ನು ಹೇಳಲಿಕ್ಕೆ ಆಗ್ತಾಯಿದ್ದಿಲ್ಲ. ಅವ್ನಿಗೆ ಅಷ್ಟು ಖುಷಿಯಾಗಿಬಿಡ್ತು. ಬ್ಯಾಗ್ ಓಪನ್ ಆದಮೇಲೆ ಅವನೇ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಒಂದೇ ಸತಿ ಇಡಬೇಕಂತ ನಾನು ಮಾಡಿಬಿಟ್ಟಿದ್ದೆ. ಅವ್ನಿಗೆ ಇಡಿಸ್ಕೊಡಂಗಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಏನೇನು ತೊಗೋಬೇಕು ಅನ್ನೋದೆಲ್ಲ ವಸ್ತುನ ಅದರಲ್ಲಿ ಸುಮ್ಮನೆ ಇಟ್ಬಿಡೋಣ, ಆಮೇಲೆ ಅವ್ನು ಇರಲಾರ್ದಾಗೆ ನಾನು ಹೊಂದಿಸಿ ಇಟ್ಕೋಬೇಕು ಅಂತ ಹೇಳಿ ಅಂದ್ಕೊಂಡೆ. ಈಗ ನೋಡಿ, ಟೈಪ್ ಹೊಡೆದು ಎಲ್ಲನೂ ಬಿಚ್ಚಿಬಿಟ್ಟಿದ್ದಾನೆ ಅವನು. ಅದನ್ನು ಪೈಪ್ನು ಅದರಲ್ಲೇ ಇಡಬೇಕಂತ ನೋಡ್ತಾ ಇದ್ದ. ಇವಾಗಂತೂ ಅವನು ಇದ್ದಾಗಂತೂ ನಾನು ಕರೆಕ್ಟಾಗಿ ಇಡಿಸ್ಕೊಡಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಏನೇನು ಬೇಕಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಆಮೇಲೆ ನಾನು ಅವ್ನು ಇರಲಾರ್ದಾಗೆ ಇವನ್ನೆಲ್ಲ ಮಡಿಚಿ ಚೆಂದಾಗೆ ಹೊಂದಿಸಿ ಒಂದೇ ಕಡೆ ಇಟ್ಕೋತೀನಿ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ನೆನಪಾಗಲ್ಲ ಫ್ರೆಂಡ್ಸ್. ಊರಿಗೆ ಹೋಗೋ ಟೈಮ್ದಾಗ ಹೀಗೆ ಫ್ರೆಂಡ್ಸ್, ನಾವು ಯಾವ ಐಟಮ್ ತೊಗೊಂಡು ಹೋಗ್ಬೇಕಂತನೂ ಎಷ್ಟೋ ಐಟಮ್ ಎಲ್ಲ ಇಲ್ಲೇ ಬಿಟ್ಟು ಲಾಸ್ಟ್ ಮೂಮೆಂಟಿಗೆ ಹಾಗೆ ಆಗುತ್ತೆ. ಅದಕ್ಕೆ ನಾನು ಏನೇನು ಬೇಕಲ್ಲ ಅಂಥೇಳಿ ಮೊದಲೇ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಚಾರ್ಜರ್ ಆಮೇಲೆ ಬೇಕಾಗಿದ್ದಷ್ಟೇ ಸಾಮಾನೆಲ್ಲ ಹೊರಗಡೆ ಇಟ್ಕೋತೀನಿ. ಆಮೇಲೆ ಇವೆಲ್ಲ ಇಟ್ಕೊಂಡ್ಬಿಡ್ತೀನಿ. ಸ್ವೆಟರ್ ಎಲ್ಲ ಥಂಡಿ ಇಲ್ಲ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೂ ಇನ್ನೂ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದು ತುಂಬಾ ಇದ್ದಾವೆ. ಸೌಜು ಮಲ್ಕೊಂಡಿದ್ದಾಗ ಇಟ್ಕೋತೀನಿ ಫ್ರೆಂಡ್ಸ್. ಇವಾಗ ಇವನಿಗೆ ಗೊತ್ತಾಯ್ತು, ಇವನು ಬಿಡಲ್ಲ. ಆ್ಯಕ್ಚುಲಿ ನಾವು ವಾಸ್ತುಶಾಂತಿಗೆ ಬಿಜಾಪುರಿಗೆ ಅಂತ ಹೋಗ್ತಾ ಇದ್ದೀವಿ. ಇದು 6ನೇ ದಿನ ಬಿಜಾಪುರಿಗೆ ನಾವು ಹೋದ್ವಿ ವಾಸ್ತುಶಾಂತಿ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ನಮ್ಮದು ರಿಲೇಷನ್ನಲ್ಲಿ ವಾಸ್ತುಶಾಂತಿ ಇತ್ತು. ಅದಕ್ಕೆ ಅಟೆಂಡ್ ಆಗಬೇಕಂತ ಹೇಳಿ ಇವಾಗ ಬಂದಿದ್ದೇವೆ ಫ್ರೆಂಡ್ಸ್. ಎಲ್ಲ ಪೂಜೆ ಆಯಿತು, ಎಲ್ಲ ಚಲೋ ಆಯಿತು. ಅದಕ್ಕೆ ನಾವು ಖುಷಿ ಆಯಿತು ಫ್ರೆಂಡ್ಸ್ ಅದನ್ನೆಲ್ಲ ಭಾಗವಹಿಸೋದಕ್ಕೆ. ಮನೇನು ಮಸ್ತಾಗಿ ಕಟ್ಟಿದ್ರು ಅವರು. ಆ್ಯಕ್ಚುಲಿ ನಿಮಗೆ ಮನೆ ತೋರಿಸ್ತೀನಿ ಫ್ರೆಂಡ್ಸ್. ಸೌಜುಗೆ ನಾವು ಒಂದು ಸ್ವಲ್ಪ ಸೆಲ್ಫಿ ತಗೋಬೇಕಂತೇಳಿ. ಇದು ಆ್ಯಕ್ಚುಲಿ ವಿಜು ನಮ್ಮ ಫ್ರೆಂಡು ಗಿಫ್ಟ್ ಮಾಡಿದ್ಲು ಸೌಜುನ. ಅದನ್ನು ಹೇಗೆ ಕಾಣುತ್ತೆ ಅಂತ ಹಾಕಬೇಕಂತ ಇವತ್ತು ಅದನ್ನು ಹಾಕಿದ್ದೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನು ವಾಸ್ತು ಶಾಂತಿನ ಮನೆ ತೋರಿಸ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಕವರಪ್ ಮಾಡಿದ್ದೀನಿ, ಯಾಕಂದರೆ ಸೌಜು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಇದು ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿ ಇಲ್ಲೇ ಪೂಜಾ ಕೋಲಿ ಮಾಡ್ಕೊಂಡಿದ್ದಾರೆ ಇಷ್ಟೇ. ಕಿಚನ್ ಕಟ್ಟೆನೂ ದೊಡ್ಡದಾಗಿತ್ತು. ಇದು ಏನಾದರೂ ಸಾಮಾನು ಇಟ್ಕೊಳ್ಳೋಕ್ಕೂ ಮಾಡ್ಕೊಂಡಿದ್ದಾರೆ. 2 BHK ಇತ್ತು ಫ್ರೆಂಡ್ಸ್. 2 BHK ಒಂದು ಅಟ್ಯಾಚ್ಡ್ ಒಂದೇ ಮಾಸ್ಟರ್ ಬೆಡ್ರೂಮ್. ಈ ಕಡೆ ಇದು ಮಾಸ್ಟರ್ ಬೆಡ್ರೂಮು, ಮತ್ತು ಈ ಕಡೆ ಸಿಂಪಲ್ ಆಗಿ ಒಂದು ಬೆಡ್ರೂಮ್ ಇತ್ತು, ಮತ್ತು ಈ ಕಡೆ ಕಾಮನ್ ಬಾತ್ರೂಮ್ ಇತ್ತು. ಇಷ್ಟೇ ಕವರಪ್ ಮಾಡೋದು ಆಯಿತು ಫ್ರೆಂಡ್ಸ್. ಯಾಕಂದ್ರೆ ಸೌಜು ಅಳ್ತಾ ಇದ್ದ. ಆಮೇಲೆ ನಾವು ಅವ್ರಿಗೆ ಒಂದು ಸ್ವಲ್ಪ ಪ್ರೆಸೆಂಟೇಷನ್ ಅಂತೇಳಿ ತೊಗೊಂಡು ಹೋಗಿದ್ವಿ. ಅದನ್ನು ಅವ್ರಿಗೆ ಕೊಟ್ವಿ ಫ್ರೆಂಡ್ಸ್. ಅದನ್ನ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಕಾಕನ ಮನೆಗೆ ಬಂದ್ವಿ. ಸೌಜುಂದು ಆಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಉಳ್ಳಾಗಡ್ಡೆ ತೆಗಿಯೋದು ಹಾಕೋದು, ಉಳ್ಳಾಗಡ್ಡೆ ತೆಗಿಯೋದು, ಪುಟ್ಟೆಯಲ್ಲಿ ಹಾಕೊಂಡು ಅವ್ನು ಏನು ಸಿಗ್ತದೋ ಹಾಗೇ ತೊಗೊಂಡು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನನಗೂ ಬೇಜಾರಾಗಿಬಿಟ್ಟಿತ್ತು ಫ್ರೆಂಡ್ಸ್. ಎಲ್ಲ ಅಡ್ಡಾಡಿ ಆ ಕಡೆ ಈ ಕಡೆ ಬಿಸಿಲಾಗ, ಯಾಕಂತಂದರೆ ಸೌಜುನ ಕರ್ಕೊಂಡು ಹೋಗಿ ಅಡ್ಡಾಡೋದನ್ನ ಹೈರಾಣಾಗಿಬಿಟ್ಟಿತ್ತು ಫ್ರೆಂಡ್ಸ್. ಸೌಜು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಯಾಕಂದರೆ ಬಿಸಿಲು ಜಾಸ್ತಿ ಇತ್ತು. ನಾನು ಸೆಕೆ ಇರುತ್ತೆ ಅಂತ ತಿಳ್ಕೊಂಡಿದ್ದೆ ಆ್ಯಕ್ಚುಲಿ, ಆದರೆ ಬಿಸಿಲು ಇತ್ತು. ಆದರೆ ಅಡ್ಡಾಡಿ ಅವಂಗೂ ಸುಸ್ತಾಗಿಬಿಟ್ಟಿತ್ತು. ಅದಕ್ಕೆ ನನಗೂ ಬೇಜಾರಾಗಿತ್ತು. ಏನು ಬೇಕಾದ್ದು ಮಾಡ್ಕೊಂಡು ಕೂಡಲಿ ಅಂತ ಹೇಳಿ ಅವನಿಗೆ ಒಂದು ಬುಟ್ಟಿ ಹೊತ್ತು ಕೊಟ್ಟು ಬಿಟ್ಟಿದ್ದೆ.
ಅದರಲ್ಲೇ ಹಾಕೋದು ತೆಗೆದು ಅಂತ ಆಟ ಆಡಲಿಕ್ಕೆ ಅವನು ಅದರಲ್ಲೇ ಎಂಜಾಯ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದ. ಆಮೇಲೆ ಎಲ್ಲ ಸಿಪ್ಪೆ ಅದೆಲ್ಲ ತೆಗೆದ್ರೆ ಆಯಿತು ಅಂತ ಹೇಳಿ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಮನೆಯಲ್ಲಿ ಬಂದ್ವಿ ಫ್ರೆಂಡ್ಸ್. ನಮ್ಮ ಮನೆ ಕಡೆ ಬಂದು ಸೌಜುಗೆಲ್ಲ ಮೊದಲಿಂದೆಲ್ಲ ನೆನಪಿಗೆ ಬಂದುಬಿಟ್ಟು ರಾತ್ರಿಯೇ ಅವನ್ನೆಲ್ಲ 10 ಗಂಟೆಗೆ ಎಲ್ಲನೂ ಮಲ್ಕೊಂಡಿದ್ದಾದ್ಮೇಲೂ ಹೀಗೆ ಓಡಾಡ್ತಾನೆ ಇದ್ದ. ಅವನಿಗೆ ಖುಷಿಯಾಗಿಬಿಟ್ಟಿತ್ತು ಎಲ್ಲ ಮೊದಲಿಂದೆಲ್ಲ ರಿಕಾಲ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನಾನು ಮೊದಲೆಲ್ಲ ಆಟ ಆಡ್ತಾಯಿದ್ದೆ ಹಾಗೆ ಹೀಗೆ ಅಂತ ಹೇಳಿ 10 ಗಂಟೆಗೂ ಈ ಥರ ಓಡಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಮಾರನೇ ದಿನ ಮತ್ತೆ ನಾವು ಡ್ರೆಸ್ ಎಲ್ಲ ನಾವು ಹೊಂದಿಸಿಟ್ಕೋಬೇಕಂತ ಹೇಳಿ ಮತ್ತೆ ವಾಪಸ್ಸು ಬಟ್ಟೆಯನ್ನು ತೆಗಿತಾ ಇದ್ದೆ ಫ್ರೆಂಡ್ಸ್ ಬ್ಯಾಗಿಂದ. ಸೌಜು ನೋಡಿ ಹೇಗೆ ಕೂತ್ಬಿಟ್ಟಿದ್ದಾನೆ, ಮತ್ತೆ ಇದರಲ್ಲಿ ಇಡಲಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ ಅವನ್ನ ಸರಿಸಿ ಮಾಡಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್ ನನ್ನ ಬಟ್ಟೆ ಎಲ್ಲ ಹೇಗೆ ಹರಿವಾಡ್ಕೊಂಡು ಕೂತಿದ್ದೀನಿ, ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟು ಅವ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆದ್ವಿ. ಮತ್ತು ಅವನಿಗೆ ಅವನ ಫ್ರೆಂಡ್ ಇವಳು ಜೊತೆ ಜಾಸ್ತಿ ಆಡ್ತಿರ್ತಾನೆ ಅವನು. ಖುಷಿಯಾಗಿಬಿಟ್ಟಿತ್ತು, ಎಲ್ಲ ಕಡೆ ಓಡಾಡೋದು ಮಾಡ್ಲಿಕ್ಕೆ ಹತ್ಬಿಟ್ಟಿತ್ತು. ಇವಳು ಅಮ್ಮು ಅಂತ ಹೇಳಿ ಅವ್ನ ಬೆಸ್ಟ್ ಫ್ರೆಂಡ್ ಸೌಜುಂದು ಆಟ ಆಡ್ಲಿಕ್ಕೆ ಹತ್ತಿದ್ರು ಫ್ರೆಂಡ್ಸ್. ಅವ್ನಿಗೆ ಎಲ್ಲ ನೋಡಿ ಫ್ರೆಂಡ್ಸ್ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ. ಅವು ಒಂದೇ ಒಂದು ವಸ್ತು ಇಬ್ಬರಿಗೂ ಅದೇ ಬೇಕು, ಅವ್ನು ಏನು ಬೇಕೋ ಇವಳು ಅದೇ ತೊಗೋತಾಳೆ, ಅವಳಿಗೆ ಏನು ಬೇಕೋ ಇವನು ಅದೇ ತೊಗೋತಾನೆ. ಆ ಗಾಡಿ ಅಂತೂ ಫುಲ್ ಫೇವ್ರೇಟು ಸೌಜುಗೆ. ಯಾವಾಗಲೂ ಅವ್ನು ಹಿಡ್ಕೊಂಡೇ ಮಲ್ಕೋತಾನೆ, ಎಲ್ಲ ಕಡೆ ಹೋಗೋದು ಅದನ್ನೇ ತೊಗೊಂಡು ಹೋಗ್ತಾನೆ, ಯಾವಾಗಲೂ ಅದು ಹಿಡ್ಕೊಂಡೇ ಇರ್ತಾನೆ ಯಾವಾಗಲೂ. ನೋಡಿ ಫ್ರೆಂಡ್ಸ್ ಹೀಗೆ ಆಟ ಆಡ್ತಾ ಇದ್ದ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಸೌಜು ನಾವು ಅಂತಂತು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.